ಬೆಳಗಾವಿಯಲ್ಲಿ ಮುಂದುವರಿದ ಬೀದಿ ನಾಯಿಗಳ ಹಾವಳಿ. ಬಾಲಕಿ ಮೇಲೆ ದಾಳಿಗೆ ಮುಂದಾದ ಬೀದಿ ನಾಯಿಗಳು. ಇನ್ನು ಈ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದ್ರೆ ಇದಕ್ಕೆ ಯಾವ ರೀತಿ ಅಧಿಕಾರಿಗಳು ಕಡಿವಾಣ ಹಾಕ್ತಾರೆ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಬೆಳಗಾವಿಯಲ್ಲೂ ಅಷ್ಟೇ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬಾಲಕಿ ಮೇಲೆ ದಾಳಿಗೆ ಮುಂದಾಗಿದೆ ಬೀದಿ ನಾಯಿಗಳು. ಡಿಸೆಂಬರ್ 30ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೀದಿ ನಾಯಿಗಳು ದಾಳಿ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾಯಿಗಳನ್ನ ನಿಯಂತ್ರಿಸಲು ಪಾಲಿಕೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಬೀದಿ ನಾಯಿಗಳ ಭಯದಲ್ಲೇ ಸಾರ್ವಜನಿಕರು ಓಡಾಡಬೇಕಾಗಿದೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಒಂದು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲೂ ಅಷ್ಟೇ ಈ ಒಂದು ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಾಲಕಿ ಮೇಲೆ ದಾಳಿಗೆ ಬೀದಿ ನಾಯಿಗಳು ಮುಂದಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ನೀವು ಕೂಡ ಗಮನಿಸ್ತಾ ಇದ್ರಿ, ಆ ಬಾಲಕಿ ಅವಳ ಪಾಡಿಗೆ ಅವಳು ನಡ್ಕೊಂಡು ಬರ್ತಾ ಇದ್ಲು. ಆ ಒಂದು ಸಂದರ್ಭದಲ್ಲಿ ನಾಯಿಗಳು ಕೂಡ ಮಲ್ಕೊಂಡಿದ್ದು. ಏಕಾಏಕಿ ಆ ಬಾಲಕಿ ಬರೋದನ್ನ ಗಮನಿಸಿ ಒಂದು 7ರಿಂದ 8 ನಾಯಿ ಅನ್ಸುತ್ತೆ ಅಟ್ಯಾಕ್ ಮಾಡಿರುವಂಥದ್ದು. ಏನಾದ್ರೂ ಆ ಬಾಲಕಿಗೆ ಸಮಸ್ಯೆ ಆದ್ರೆ ಅಥವಾ ಏನಾದ್ರೂ ತೊಂದರೆ ಆದ್ರೆ ಯಾರಿದರ ಜವಾಬ್ದಾರಿಯನ್ನ ಹೊರ್ತಾರೆ? ಅಧಿಕಾರಿಗಳು ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರ ಪ್ರಾಣಕ್ಕೆ ಕುತ್ತು ಬಂದ್ರೆ ಅಥವಾ ಅವರಿಗೆ ಏನಾದ್ರು ತೊಂದರೆ ಆದ್ರೆ ಮಾತ್ರ ಏನಾದ್ರೂ ಕ್ರಮ ತೆಗೆದುಕೊಳ್ತಾರೆ ಅನ್ಸುತ್ತೆ. ಅಲ್ಲಿ ಸಾರ್ವಜನಿಕರು ಅಷ್ಟು ಒದ್ದಾಡ್ತಾ ಇದ್ದಾರೆ. ಆ ಬಾಲಕಿ ಪ್ರಾಣಕ್ಕೆ ಏನಾದ್ರೂ ತೊಂದರೆ ಆದ್ರೆ ಆ ಒಂದು ಜವಾಬ್ದಾರಿಯನ್ನ ಯಾರು ಕೊಡ್ತಾರೆ? ಹಾಗಾದ್ರೆ ಒಂದು ಜೀವಕ್ಕೆ ಇಲ್ಲಿ ಬೆಲೆ ಇಲ್ವಾ? ಅಧಿಕಾರಿಗಳು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಇಷ್ಟರ ಮಟ್ಟಿಗೆ ನಾಯಿಗಳ ದಾಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ಸಮಸ್ಯೆಯನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಫೇಸ್ ಮಾಡ್ತಾ ಇದ್ದಾರೆ.